ಚಿರತೆ ಮತ್ತು ಸಿಂಹದ ಸೇಡು. ಕಾಡಿನ ಗಿರಿಧಾಮದಲ್ಲಿ ಎತ್ತರದ ಬೆಟ್ಟಗಳ ಮಧ್ಯೆ ಒಂದು ದಟ್ಟವಾದ ಕಾಡು ಹರಡಿಕೊಂಡಿತ್ತು. ಆ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ತಮ್ಮದೇ ಆದ ಜೀವನವನ್ನು ಸಾಗಿಸುತ್ತಿದ್ದವು. ಆದರೆ ಕಾಡಿನ ರಾಜನಾದ ಸಿಂಹವೊಂದು ತನ್ನ ಗರ್ಜನೆಯಿಂದ ಎಲ್ಲರ ಮೇಲೆ ಆಳ್ವಿಕೆ ನಡೆಸುತ್ತಿತ್ತು. ಈ ಸಿಂಹ ಶಕ್ತಿಶಾಲಿಯಾದರೂ ತನ್ನ ಶಕ್ತಿಯಿಂದ ಕೆಲವೊಮ್ಮೆ ದೌರ್ಜನ್ಯವನ್ನು ಮಾಡುತ್ತಿತ್ತು. ಕಾಡಿನ ಇತರ ಪ್ರಾಣಿಗಳಿಗೆ ಇದರಿಂದ ಭಯವಿತ್ತಾದರೂ ಯಾರೂ ಎದುರಾಡಲು ಧೈರ್ಯ ಮಾಡಲಿಲ್ಲ. ಆದರೆ ಈ ಕಥೆಯಲ್ಲಿ ಒಂದು ಚಿರತೆಯೊಂದಿಗೆ ಸಿಂಹದ ಸಂಘರ್ಷದ ಕಥೆಯನ್ನು ನಾವು ಕಾಣುತ್ತೇವೆ. ಇದು ಸೇಡಿನ ಒಂದು ಅದ್ಭುತ ಕಥೆಯಾಗಿ ರೂಪುಗೊಳ್ಳುತ್ತದೆ. ಚಿರತೆಯ ಆರಂಭ. ಕಾಡಿನ ಒಂದು ಮೂಲೆಯಲ್ಲಿ ಚಿತ್ರವೊಂದು ತನ್ನ 2 ಮರಿಗಳೊಂದಿಗೆ ವಾಸಿಸುತ್ತಿತ್ತು. ಚಿತ್ರವು ತನ್ನ ಚಾಣಾಕ್ಷತನ ಮತ್ತು ವೇಗದಿಂದ ಕಾಡಿನಲ್ಲಿ ಗುರುತಿಸಲ್ಪಟ್ಟಿತ್ತು. ಆದರೆ ಒಂದು ದಿನ ಸಿಂಹವು ತನ್ನ ಆಹಾರಕ್ಕಾಗಿ ಚಿತ್ರದ ಒಂದು ಮರಿಯನ್ನು ಕಸಿದುಕೊಂಡಿತು. ಚಿತ್ರಕ್ಕೆ ಇದು ದೊಡ್ಡ ಆಘಾತವಾಗಿತ್ತು. ತನ್ನ ಮಗುವಿನ ನಷ್ಟದಿಂದ ಕೋಪಗೊಂಡ ಚಿತ್ರ ಸಿಂಹದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿತು. ಆದರೆ ಸಿಂಹದ ಶಕ್ತಿಯ ಮುಂದೆ ತನ್ನ ದೌರ್ಬಲ್ಯವನ್ನು ಅರಿತಿದ್ದ ಚಿತ್ರ ಬುದ್ಧಿಯಿಂದ ಕೆಲಸ ಮಾಡಲು ತೀರ್ಮಾನಿಸಿತು. ಸಿಂಹದ ದೌರ್ಜನ್ಯ. ಸಿಂಹವು ಕಾಡಿನ ರಾಜನಾಗಿದ್ದರಿಂದ ಅದಕ್ಕೆ ಯಾರಿಂದಲೂ ಭಯವಿರಲಿಲ್ಲ. ಆದರೆ ಅದರ ದೌರ್ಜನ್ಯದಿಂದ ಕಾಡಿನ ಇತರ ಪ್ರಾಣಿಗಳು ಬೇಸತ್ತಿದ್ದವು. ಸಿಂಹವು ತನ್ನ ಆಹಾರಕ್ಕಾಗಿ ಇತರ ಪ್ರಾಣಿಗಳ ಮರಿಗಳನ್ನು ಕೊಂದು ಕಾಡಿನ ಸಮತೋಲನವನ್ನೇ ಕೆಡಿಸಿತ್ತು. ಚಿತ್ರವು ಇದನ್ನೆಲ್ಲ ಗಮನಿಸಿತು ಮತ್ತು ಸಿಂಹವನ್ನು ಒಂದು ಪಾಠ ಕಲಿಸಬೇಕೆಂದು ತೀರ್ಮಾನಿಸಿತು. ಆದರೆ ಇದಕ್ಕೆ ಒಂದು ದೊಡ್ಡ ಯೋಜನೆಯ ಅವಶ್ಯಕತೆ ಇತ್ತು. ಚಿತ್ರದ ಯೋಜನೆ. ಚಿತ್ರವು ತನ್ನ ವೇಗ, ಚಾಣಾಕ್ಷತನ ಮತ್ತು ಕಾಡಿನ ಜ್ಞಾನವನ್ನು ಬಳಸಿಕೊಂಡು ಒಂದು ಯೋಜನೆ ರೂಪಿಸಿತು. ಅದು ತನ್ನ ಸ್ನೇಹಿತರಾದ ಕೋತಿಗಳು, ಜಿಂಕೆಗಳು ಮತ್ತು ಕಾಡಿನ ಇತರ ಪ್ರಾಣಿಗಳೊಂದಿಗೆ ಮಾತನಾಡಿತು. ಎಲ್ಲರೂ ಸಿಂಹದ ದೌರ್ಜನ್ಯದಿಂದ ಬೇಸತ್ತಿದ್ದ ಕಾರಣ ಚಿತ್ರದ ಯೋಜನೆಗೆ ಸಹಾಯ ಮಾಡಲು ಒಪ್ಪಿದವು. ಚಿತ್ರವು ಸಿಂಹವನ್ನು ಒಂದು ಗುಹೆಯ ಬಳಿಗೆ ಕರೆದೊಯ್ಯಲು ತೀರ್ಮಾನಿಸಿತು. ಅಲ್ಲಿ ಅದನ್ನು ಸಿಕ್ಕಿಸಿಕೊಳ್ಳುವ ಸಾಧ್ಯತೆ ಇತ್ತು. ಯೋಜನೆಯ ಜಾರಿಯೊಂದು ದಿನ ಚಿತ್ರವು ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸಿತು. ಕೋತಿಗಳು ಸಿಂಹದ ಗಮನವನ್ನು ಸೆಳೆಯಲು ಕಾಡಿನ ಮರಗಳ ಮೇಲೆ ಕುಣಿದಾಡಿದವು. ಜಿಂಕೆಗಳು ಸಿಂಹವನ್ನು ಗುಹೆಯ ಕಡೆಗೆ ಓಡಿಸಿದವು. ಸಿಂಹ ತನ್ನ ಆಹಾರದ ಆಸೆಯಿಂದ ಮುಂದುವರಿದು ಗುಹೆಯೊಳಗೆ ಬಂದಿತು. ಆದರೆ ಗುಹೆಯ ಒಳಗೆ ಚಿತ್ರವು ಒಂದು ದೊಡ್ಡ ಬಲೆಯನ್ನು ತಯಾರು ಮಾಡಿತ್ತು. ಸಿಂಹವು ಒಳಗೆ ಬಂದ ಕೂಡಲೇ ಚಿತ್ರವು ತನ್ನ ಸ್ನೇಹಿತರ ಸಹಾಯದಿಂದ ಬಲೆಯನ್ನು ಬೀಳಿಸಿತು. ಸಿಂಹವು ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿತು. ಸಿಂಹದ ಪಾಠ. ಸಿಂಹವು ಗರ್ಜಿಸಿ ಬಿಡಿಸಿಕೊಳ್ಳಲು ಯತ್ನಿಸಿತು. ಆದರೆ ಚಿತ್ರದ ಯೋಜನೆ ಯಶಸ್ವಿಯಾಗಿತ್ತು. ಚಿತ್ರವು ಸಿಂಹದ ಮುಂದೆ ನಿಂತು, ನೀನು ಕಾಡಿನ ರಾಜನಾಗಿರಬಹುದು, ಆದರೆ ನಿನ್ನ ಶಕ್ತಿಯಿಂದ ಇತರರಿಗೆ ತೊಂದರೆ ಕೊಡುವುದು ತಪ್ಪು. ನನ್ನ ಮಗುವನ್ನು ಕಳೆದುಕೊಂಡ ನೋವನ್ನು ನಾನು ಎಂದಿಗೂ ಮರೆಯಲಾರೆ. ಆದರೆ ಇಂದಿನಿಂದ ನೀನು ಕಾಡಿನಲ್ಲಿ ಶಾಂತಿಯಿಂದ ಆಳ್ವಿಕೆ ಮಾಡಬೇಕು. ಸಿಂಹವು ತನ್ನ ತಪ್ಪನ್ನು ಅರಿತು ಕ್ಷಮೆಯಾಚಿಸಿತು. ಚಿತ್ರವು ಸಿಂಹವನ್ನು ಬಿಡುಗಡೆ ಮಾಡಿತು. ಆದರೆ ಒಂದು ಷರತ್ತಿನೊಂದಿಗೆ. ಸಿಂಹವು ಇನ್ನು ಮುಂದೆ ಯಾವುದೇ ಪ್ರಾಣಿಗೆ ದೌರ್ಜನ್ಯ ಮಾಡಬಾರದು. ಕಾಡಿನ ಶಾಂತಿ. ಸಿಂಹವು ತನ್ನ ತಪ್ಪನ್ನು ಸರಿಪಡಿಸಿಕೊಂಡಿತು. ಕಾಡಿನಲ್ಲಿ ಶಾಂತಿ ನೆಲೆಸಿತು. ಚಿತ್ರವು ತನ್ನ ಚಾಣಾಕ್ಷತನದಿಂದ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಒಂದು ಶಕ್ತಿಯ ಸಂಕೇತವಾಯಿತು. ಸಿಂಹವು ಚಿತ್ರದಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಲಿಲ್ಲ. ಕಾಡಿನ ಎಲ್ಲಾ ಪ್ರಾಣಿಗಳು ಒಗ್ಗಟ್ಟಿನಿಂದ ಜೀವಿಸಲು ಪ್ರಾರಂಭಿಸಿದವು. ತಾತ್ಪರ್ಯ. ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ಶಕ್ತಿಯಿಂದ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ. ಚಾಣಾಕ್ಷತನ, ಒಗ್ಗಟ್ಟು ಮತ್ತು ಧೈರ್ಯವೇ ದೊಡ್ಡ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತವೆ. ಚಿತ್ರದಂತೆ ಒಂದು ಸಣ್ಣ ಪ್ರಾಣಿಯು ತನ್ನ ಬುದ್ಧಿಯಿಂದ ದೊಡ್ಡ ಶತ್ರುವನ್ನು ಸೋಲಿಸಬಹುದು.